ನನ್ನನ್ನು ಹೆದರಿಸ್ಬೇಕು. ನಾನು ಹೆದರ್ಕೊಂಡೊಳಗೆ ಮಾಡಿ ಶಿವುಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ, ನೋಡು ನಿಮ್ಮ ಮಾವ ನನ್ನ ಹೆದರಿಸ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ ಅಂತ ಅವಳು ನಿನಗೆ ಫೋನ್ ಮಾಡ್ತಾಳೆ. ಆಗ ನೀನು ಅವಳು ಮಾತು ನಂಬ್ತೀಯೋ ನನ್ನ ಮಾತು ನಂಬ್ತೀಯೋ ಅಂತ ಬೆಟ್ ಕಟ್ಟಿದ್ಲು. ಆದರೆ ನೀನೇನೋ ಅವಳ ಮಾತನ್ನೇ ನಂಬಿ ನನ್ನನ್ನು ಸೋಲಿಸ್ಬಿಟ್ಟಲ್ಲೋ. ಒಳ್ಳೆ ಕತೆ ನಿಮ್ದು. ಬೋಸ್ ಅಂದಾಗಿದೆ ಗಂಡ ಹೆಂಡ್ರು ನಿಮ್ದು. ನಾನು ನಿಮ್ಮನ್ನೇ ನಂಬೋದು ಮಾವ. ಆದ್ರೆ ಅತ್ತೆ ಸ್ವರ ಕೇಳ್ಬಿಟ್ರಲ್ಲ, ನಾನು ಅದು ದಿಟ್ಟವಾಗ್ಲು ತುಂಬ ನೋವಿಂದ ಹೇಳ್ದಂಗೆ ಆಗ್ಬಿಡ್ತು. ಅದಕ್ಕೆ ನನಗೆ ಒಂದು ಕಿತ ಸಿಗ್ಲಾದಂಗೆ ಆಗ್ಬಿಡ್ತು. ನೀನೇನು ಅನ್ಕೋಬೇಡಮ್ಮ. ಎಲ್ಲಿ ಬಿಡೋ, ಮಗಳು ಒಳ್ಳೆಯವಳಾದ್ರೆ ಬೀಗರು ಒಳ್ಳೆಯವ್ರೆ ಅಂದಂಗೆ. ಗಂಡ ಗೆದ್ರೇನು ಹೆಂಡತಿ ಗೆದ್ರೇನು ಒಟ್ಟಿನಲ್ಲಿ ಇಡೀ ಕುಟುಂಬನೇ ಗೆದ್ದಂಗೆ ಅಲ್ವೇನೋ. ಮುಟ್ನಂತ ಮಾತು ಹೇಳ್ಬಿಟ್ಟೆ ನೋಡಮ್ಮ. ಸಂಸಾರದಂಗೆ ಹೆಂಗಿರ್ಬೇಕು ಅನ್ನೋಂಥದ್ನ ನನಗೆ ನೀವು ಹೇಳ್ಕೊಟ್ರಿ ನೋಡಿ ಇವತ್ತು. ಆಗ್ಲಿ ಮಾ, ಅತ್ತೆ ಫೋನ್ ಕೊಡಮ್ಮ ಒಂದ್ಸಲ. ಏನತ್ತೆ ನೀನು ಒಂದ್ ಕ್ಷಣಕ್ಕೆ ನಂಗೆ ಜಗತ್ತೆ ತಲೆ ಕೆಳಗ ಕಾಣ್ಬಿಡ್ತು. ಆದ್ರೂ ನಿಮ್ಮಿಬ್ರು ಪಿರುತ್ತಿನ ಮಾತ್ರ ಈ ವಯಸ್ಸಿನಾಗ ಮೆಚ್ಚಬೇಕಾದದ್ದೇ. ಅಲ್ಲ, ಇಬ್ರೇನ್ರಿದ್ರೆ ಜಗಳ ಆಯ್ತದೆ ಅಂತಾರೆ ಜನ. ಆದ್ರೆ ನಿಮ್ಮನ್ನ ನೋಡ್ ಕಲ್ಕೋಬೇಕು ನೋಡು. ವೆಂಕಟರಮಣ ಸ್ವಾಮಿಗೂ ಇಬ್ರೇನ್ರು, ಆದ್ರೂ ಇಡೀ ಜಗತ್ಗೆ ಅವರು ಮಾದರಿ ಆಗಿಲ್ವಾ? ಹಂಗೆ ನೀವೇ ನಮ್ಮೆಲ್ರಿಗೂ ಮಾದರಿ. ಹೌದಪ್ಪ, ನಿನಗೆ ಒಳ್ಳೇದಾಗ್ಲಿ. ಸರಿ ಅತ್ತೆ, ಇಡ್ತೀನಿ. ಹುಷಾರು. ನಮ್ಮ ಮಾವ ಈ ವಯಸ್ಸಿನಾಗೂ ಎಂಡ್ರತಾವ ಈಟೊಂದು ತಿರುತಿಯಿಂದ ಇರ್ತಾರೆ ಅಂತ ನಂಗೆ ಯೋಚನೆನೂ ಮಾಡೋಕ್ಕಾಗಿಲ್ಲ. ಅವರಿಬ್ರು ಹೆಣ ನೋಡಬೇಕು ಅಂದರೆ ಈಗ ನೀನು ಆಡ್ತಿರೋ ಆಟನ ಮುಂದುವರಿಸು. ಇಲ್ಲ ಅವರು ಬದುಕುಳಿಬೇಕು ಅಂತ ಆಸೆ ಇದ್ದರೆ ಈಗ ನೀನು ಮುಂದಿಟ್ಟಿರೋ ಹೆಜ್ಜೆನ ಹಿಂದಕ್ಕಿಡು. ಯಾಕಂದರೆ ದಣಿದಿರೋ ಎತ್ತಿಗೆ ಮೇಲ್ ಕೂತಿರೋ ನೊಣ ಕೂಡ ಭಾರನೇ ಅಲ್ವಾ? ಅಪ್ಪ ಅಪ್ಪ ಅಪ್ಪ, ಏನ್ಲ ಅದು ಆಗ್ಲಿಂದ ಬಡ್ಕತಾನೆ ಇದೆಯಾ? ಅಪ್ಪ, ನನ್ನ ಹತ್ರ ಹೊಸಿ ಮಾತಾಡಬೇಕು. ಒಂದು 5 ನಿಮಿಷ ಇರು, ಹೊರಗೋಗಿ ಹಾರ ತಗೊಂಬರ್ತೀನಿ. ಒಳ್ಳೆ ಕೆಲಸ ಮಾಡಿದರೆ ಮನೆ ಒಳಗಡೆ ಹೇಳು, ಅದೇ ಹಾರ ನಿನ್ಗೆ ಹಾಕಿ ಚಪ್ಪಾಳೆ ತಟ್ಟುಬಿಡ್ತೀನಿ. ಕೆಟ್ಟ ಕೆಲಸ ಮಾಡಿದರೆ ಮನೆ ಹೊರಗಡೆ ಹೇಳು, ಅದೇ ಹಾರನೇ ಮಾವ ಪ್ಲೀಸ್ ದಯವಿಟ್ಟು ಹಂಗೆಲ್ಲ ಮಾತಾಡಬೇಡಿ. ಅಂದ್ರೆ ನಿನಗೂ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಗ್ಯಾರಂಟಿ ಅಲ್ಲ? ಅಪ್ಪ, ನೀನು ನನ್ನ ವಿಷಯಕ್ಕೆ ಯಾರ್ಯಾರನ್ನ ಹೇಳಿಬೇಡ. ವಿಷಯ ಏನು ಅಂತ ನಾನೇ ಹೇಳ್ತೀನಿ. ನೋಡಪ್ಪಯ್ಯ, ಅದು ನನ್ನ ಪಿಂಕಿಗೆ ರೀ ವಿಷಯ ನಾನ್ ಹೇಳ್ತೀನಿ ರೀ ಮಾವ. ಅದ್ ಏನಿಲ್ಲ, ಆ ಪಿಂಕಿಗೆ ನನ್ನ ಹತ್ರ ಇರೋ ಒಂದ್ ಸೀರೆನ ಗಿಫ್ಟ್ ಆಗಿ ಕೊಡೋಣ ಅಂತ ಹೇಳಿದ್ರು ಇವರು. ಅದಕ್ಕೆ ಬೇಡ ಮಾವ ಬೈತಾರೆ ಅಂದೆ. ಅದ್ ಹೆಂಗ್ ಬೈತಾರೆ ನೋಡೇ ಬಿಡೋಣ ಅಂತ ಹೇಳಿ ಬಂದ್ರು ಮಾವ ಇಲ್ಲಿಗೆ. ಸುಮ್ಕಿರ್ತೀಯ ನೀನು? ವಿಷಯ ಏನು ಅಂತ ನಾನು ಹೇಳ್ತೀನಿ. ನಾನು ಆ ಪಿಂಕಿ ವಿಷಯ ಇನ್ನೂ ಬಿಟ್ಟಿಲ್ಲ ಅಲ್ಲ? ಇವತ್ತು ನಿನ್ನನ್ನು ಕೊಂದು ಹಾಕದೆ ಹೋದ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಾನು. ಮಾವ, ನಿಮ್ ಕೈ ಮುಗ್ದು ಬೇಡ್ಕೋತೀನಿ, ದಯವಿಟ್ಟು ಸಮಾಧಾನ ಮಾಡ್ಕೊಡಿ. ವಿಷಯ ಏನಿದೆ ಅಂತ ನಾನೇ ಹೇಳ್ತೀನಿ. ನೀವು ದಯವಿಟ್ಟು ಇವ್ರನ್ನ ತಪ್ಪು ತಿಳ್ಕೊಬೇಡಿ. ನೀವ್ ಅನ್ಕೊಂಡಂಗೆ ಇವರ ಪಿಂಕಿ ಮಧ್ಯ ಏನೂ ಇಲ್ಲ ಮಾವ. ಇವ್ರು ಬರೀ ಒಂದ್ ಗಿಫ್ಟ್ ಕೊಡೋಣ ಅಂತ ಹೇಳಿದ್ರು. ನೀವು ಅಷ್ಟಕ್ಕೆ ಇಷ್ಟೆಲ್ಲ ಕೋಪ ಮಾಡ್ಕೊಂಡ್ಬಿಟ್ರೆ ಹೆಂಗೆ ಮಾವ? ಇನ್ನೊಂದು ಸಾರಿ ಅವಳ ಹೆಸರು ಎತ್ತಿದ್ರೆ ನೀನು ದ್ವಾಮಳೆ ಕೊಯ್ದು ನನಗೆ ಮಗನೇ ಹುಟ್ಟಲಿಲ್ಲ ಅಂತ ಇದ್ದು ಬಿಡ್ತೀನಿ. ಅಂಥದ್ರಲ್ಲಿ ಅವಳಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಈ ನಮ್ಮ ಮಗ ಎಷ್ಟು ಮುಳ್ಳು ಬೇಲಿ ಹಾರ್ಕೊಂಡು ಚಡ್ಡಿ ಹರ್ಕೊಂಡು ಬಂದಿರಬೇಕು. ಅಪ್ಪ, ಹೊಸಿ ನಾನು ಹೇಳೋದು ನಿಂಗೆ ನಾನು ಉಸಿರು ಬಿಟ್ರೆ ಹರಿದೋಗಿರೋ ಚಪ್ಪಲಿ ಹಾಕೊಂಡು ಬಂದು ನೀನು ಎದೆ ಮೇಲೆ ಕಾಲಿಟ್ಟು ಬಿಡ್ತೀನಿ. ನನ್ನ ಸೊಸೆ ಸಂಬಂಧಪಟ್ಟಿರೋ ಗುಲುಗಂಜಿ ಗಾತ್ರದ ಹಣೆ ಬೊಟ್ಟಿರ್ಲಿ, ಅವಳು ಕಾಲ್ಗೆ ಹಾಕೋ ಮೆಟ್ಟಿರ್ಲಿ, ಎಲ್ಲನೂ ಅವಳಿಗೆ ಸೇರಿದ್ದು. ರಶ್ಮಿಗೆ ಸೇರಿದ್ದು ಎಲ್ಲವೂ ಅವಳಿಗೆ ಸೇರಿದ್ದು ಬಿಟ್ರೆ ಬೇರೆಯವ್ರಿಗೆ ಯಾರಿಗಾರು ಸೇರ್ಕೋತೋ ಬಿಸಾಕಿರೋ ಮಚ್ಚು
ಮತ್ತೆ ಕೈಗೆ ತಗೋಬೇಕಾಗತ್ತೆ. ಇಳಿಸೋವಾಗ ನಿನ್ನ ರಕ್ತ ಅದು ಕಂಟಿರುತ್ತೆ. ಹುಷಾರ್. ನೋಡಿದ್ಯಾ, ನನಗ್ ಸೇರಿರೋ ಒಂದು ವಸ್ತುನ ಪಿಂಕಿಗೆ ಕೊಡ್ತೀನಿ ಅಂದ್ರೇನೆ ಸಹಿಸ್ಕೊಳ್ಳಿಲ್ಲ ಮಾವ. ಇನ್ನು ನೀನ್ ನನ್ಗೆ ತಾಳಿ ಕಟ್ಟಿ ಜೀವನ್ ಪರ್ಯಂತ ನನ್ ಜೊತೆನೆ ಇರ್ಬೇಕಾದವನು ಅಂತ ಅನ್ಕೊಂಡಿರೋರು ಅವರು ನಿನ್ ಪಿಂಕಿ ಜೊತೆ ಹೋಗ್ತೀಯ ಅಂದ್ರೆ ನಿನ್ನ ಖಂಡಿತ ಉಳ್ಸಲ್ಲ ಸೀನಾ. ನಿನ್ ಕೈ ಮುಗ್ದು ಕೇಳ್ಕೊತೀನಿ, ನೀನ್ ನನಗ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಎಲ್ಲೋ ಒಂದ್ ಕಡೆ ಖುಷಿಯಾಗಿದ್ರೆ ನಂಗಷ್ಟೇ ಸಾಕು ಕಣೋ, ಅಷ್ಟೇ ಸಾಕು. ಏನ್ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಏಯ್, ನಾನು ಎಲ್ಲೇ ಇದ್ರೂ ಚೆನ್ನಾಗಿರ್ತೀನಿ, ಆದ್ರೆ ನಿನ್ ಜೊತೆ ಮಾತ್ರ ಅಲ್ಲ, ನಾನ್ ಪ್ರೀತಿಸ್ತಿರೋ ಪಿಂಕಿ ಜೊತೆ. ಆಯ್ತು ಕಣೋ, ಈ ವಿಷಯ ಇನ್ಯಾರಿಗೂ ಹೇಳ್ಬೇಡ. ಇವಾಗೇನು, ನೀನ್ ಆ ಪಿಂಕಿ ಜೊತೆ ಇರ್ಬೇಕು ತಾನೆ? ಅದಕ್ ವ್ಯವಸ್ಥೆ ನಾನ್ ಮಾಡ್ಕೊಡ್ತೀನಿ. ಆದ್ರೆ ನಂಗೊಂದ್ ಸ್ವಲ್ಪ ಟೈಮ್ ಕೊಡು. ಈ ವಿಷಯನ ಅಣ್ಣಂಗೆ, ಅತ್ತಿಗೆಗೆ, ಮಾವಂಗೆ ಯಾರಿಗೂ ತಿಳ್ಸಕ್ ಹೋಗ್ಬೇಡ. ಸಂಸಾರನೇ ಒಡೆದೋಗುತ್ತೆ ಸೀನಾ. ಅವ್ರಿಗೇನಾರು ಈ ವಿಷಯ ತಿಳಿದ್ರೆ ಯಾರು ಖಂಡಿತ ಬದುಕಿರಲ್ಲ. ಸೀನಾ, ನಿನ್ ಕೈ ಮುಗ್ದು ಬೇಡ್ಕೋತೀನಿ ಕಣೋ, ನಿನ್ನ ಪಿಂಕಿ ವಿಷಯ ದಯವಿಟ್ಟು ಗುಟ್ಟಾಗೆ ಇರ್ಲಿ. ಇದೊಂದೇ ವಿಷಯ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು.